ಯಾವುದು ನಿಮ್ದು ಇದು ಸೆಂಟೆಲ್ಲ ಸೆಕೆಂಡ್ ಕ್ರಾಪ್ ಅಲ್ವಾ ಸರ್? ಇದಕ್ಕೆ ನಮ್ಮದು ವಕ್ಷ ಅಂತ ಹೇಳ್ಬಿಟ್ಟು ನಮ್ಮದು ಆರ್ಗ್ಯಾನಿಕ್ ಫರ್ಟಿಲೈಸರು ನಿಮಗೆ ಡೆಮೋ ಮಾಡಿದ್ವಲ್ಲ ಸರ್? ಹೌದು ಸರ್. ನಿಮಗೆ ಯಾವ ಥರ ಬಂದಿದೆ ಸರ್ ಇದು ರಿಸಲ್ಟ್? ಸರ್ ಈಗ ಇದು ಡೆಮೋ ಮಾಡಿರೋದ್ರಿಂದ ತೋರಿಸಿ ಸರ್. ನಮಗೆ ನೋಡಿ ಸರ್, ಒಳ್ಳೆ ಹೊಸ ಬ್ರಾಂಚಸ್ಸು ಹ್ಞೂ ಮತ್ತು ಒಳ್ಳೆ ಹೆಲ್ತಿಯಾಗಿದೆ ಗಿಡ, ಒಳ್ಳೆ ತುಂಬ ಗ್ರೀನಿಶ್ ಆಗಿದೆ. ಹಾಂ, ಸಿಕ್ಕಾಪಟ್ಟೆ ಬ್ರಾಂಚಸ್ಸು ಓಪನ್ ಆಗಿದೆ ಸರ್. ಸಿಕ್ಕಾಪಟ್ಟೆ ಬ್ರಾಂಚಸ್ ಓಪನ್ ಆಗಿದೆ. ಹೌದು. ಹ್ಞೂ, ತುಂಬ ಚೆನ್ನಾಗಿ ಬಂದಿದೆಲ್ಲ ಸರ್? ಹೌದು ಸರ್, ತುಂಬ ಚೆನ್ನಾಗಿ ಬಂದಿದೆ ಸರ್. ನಾವು ಇದಕ್ಕಿಂತ ಏನು ಮಾಡಿರಲಿಲ್ಲ. ಈಗ ಮೋಕ್ಷ ನಾವು ಡೆಮೋ ಏನು ನೀವು ಕೊಟ್ಟಿದ್ದೀರೋ ನಾವು ಮೋಕ್ಷ ಅಲ್ಲ ಸರ್, ಅದು ವಕ್ಷ ಅಂತ. ವಕ್ಷನಾ? ಅದನ್ನೇ ನಾವು ರೆಗ್ಯುಲರಾಗಿ ಮಾಡ್ತಾ ಇದ್ದೀವಿ ಸರ್. ತುಂಬ ಚೆನ್ನಾಗಿ ಬಂದಿದೆ. ತುಂಬ ಹೆಲ್ತಿಯಾಗಿ ಬಂದಿದೆ. ನಾವು ಆಲ್ಮೋಸ್ಟ್ ಈ ಬೆಳೆ ಏನು ಮಾಡಲೇಬಾರ್ದು ಅಂತಿದ್ವಿ. ನೀವು ಡೆಮೋ ಕೊಟ್ಟಿದ್ರಿಂದ ಒಂದು ಟ್ರಯಲ್ ಮಾಡಿದ್ದೀವಿ. ನೆಕ್ಸ್ಟ್ ಮುಂದೆ ಏನು ಬೇಕೋ ಈಗ ಹೊಸ ಪ್ಲಾಟ್ ಮಾಡಿದ್ದೀವಿ, ಅದಕ್ಕೂ ಮಾಡಬೇಕು ಅನ್ನೋ ಒಂದು ಕಾನ್ಫಿಡೆನ್ಸ್ ಬಂದಿದೆ ಸರ್ ಈಗ. ಹೌದಾ? ನೀವು ಬೇರೆ ರೈತರನ್ನು ಉಪಯೋಗಿಸ್ಬೋದಾ ಸರ್ ಪ್ರಾಡಕ್ಟ್ ಇದು? 100% ಮಾಡ್ಬೋದು ಸರ್. 100% ಮಾಡ್ಬೋದು. ಯಾಕೆಂದರೆ ಇದಕ್ಕೆ ನಾವು ಆಲ್ಮೋಸ್ಟ್ ಏನು ಕೊಟ್ಟಿರಲಿಲ್ಲ, ಬೇರೆ ಏನು ಕೊಟ್ಟಿರಲಿಲ್ಲ. ಇದರಿಂದನೇ ನಮ್ಗೆ ಈಗ ಇಷ್ಟು ಡೆವಲಪ್ ಕಾಣಿಸ್ತಾ ಇದೆ ಅಂದರೆ ನಾವು ಮತ್ತೆ ಬೇರೆ ಏನಾದರೂ ಮಾಡ್ಬಿಟ್ಟು ಅದ್ರ ಜೊತೆ ಮಾಡ್ಬಿಟ್ರೆ ಇನ್ನೂ ತುಂಬ 100% ರಿಸಲ್ಟ್ ಸರ್. ನಿಮ್ಮ ದಿನ ಬೇರೆ ಏನೇನು ಬೆಳೆಗಳೆಲ್ಲ ಇದೆ ಸರ್? ಸರ್ ನಮ್ಮದು ರೋಸ್ ಇದೆ, ಈಗ ಕ್ರಿಷಾಂತ ಮಾಡಿದ್ದೀವಿ. ಕ್ರಿಷಾಂತ ಮಸ್ತ ಬೇರೆ ಮಾಡಿದ್ದೀರಾ? ಹೊಸ್ತಾ ಮಾಡಿದ್ದೀವಿ, ಮತ್ತು ಸೆಂಟೆಲ್ಲ ಮಾಡಿದ್ದೀವಿ. ನೋಡಿ ಸರ್, ಮ್ಯಾಂಗೋ ಎಲ್ಲ ಇದೆ. ಮ್ಯಾಂಗೋ ಎಲ್ಲನೂ ಇದೆ. ವ್ಯಾನಿಶ್ ಇದೆ, ಮೆರಬಲ್ ಇದೆ. ಆಲ್ಮೋಸ್ಟ್ ಎಲ್ಲ ಒಂದು ಸ್ವಲ್ಪ ಸ್ವಲ್ಪ ಇಟ್ಕೊಂಡಿದ್ದೀವಿ ಸರ್ ನಾವು. ಎಲ್ಲ ಸ್ವಲ್ಪ ಸ್ವಲ್ಪ ಇಟ್ಕೊಂಡಿದ್ದೀರಾ? ಸರಿ ಸರ್, ಓಕೆ, ಥ್ಯಾಂಕ್ ಯು ಸರ್.